ಬಂಟ್ವಾಳ ತಾಲೂಕಿನ ಬಿಮೂಡ ಗ್ರಾಮದ ರಾಜೀವ್ ಪಲ್ಕೆ ಪ್ರದೇಶದಲ್ಲಿ ಸೊಪ್ಪು ತರಲೆಂದು ತೆರಳಿದ್ದ ರೈತನೊಬ್ಬ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಮೃತಪಟ್ಟ ಘಟನೆ ಮಂಗಳವಾರ ನಡೆದಿದೆ. ಮೃತರನ್ನು ಮೊಳಂಕಾಪು ನಿವಾಸಿ ಕೃಷ್ಣಪ್ಪ ಕುಲಾಲ್ ಎಂದು ಗುರುತಿಸಲಾಗಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶಂಬೂರು ಎಎಂಆರ್ ವಿದ್ಯುತ್ ಸ್ಥಾವರದಿಂದ ಮೊಳಂಕಾಪು ಸಬ್ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ಮಾರ್ಗದ ಕೆಳಭಾಗದಲ್ಲಿ ಈ ಅಪಘಾತ ಸಂಭವಿಸಿದೆ. ಘಟನೆಯ ನಿಖರ ಕಾರಣ ಪೊಲೀಸ್ ತನಿಖೆ ಹಾಗೂ ಸಂಬಂಧಿತ ಇಲಾಖೆಗಳ ಪರಿಶೀಲನೆ ಬಳಿಕವೇ ಸ್ಪಷ್ಟವಾಗಬೇಕಾಗಿದೆ. ಘಟನೆಯ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಸ್ಪತ್ರೆ ಹಾಗೂ ಘಟನಾ ಸ್ಥಳದಲ್ಲಿ ಜಮಾಯಿಸಿದ ಕಾರಣ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಪ್ರಕರಣದ ಕುರಿತು ಕಾನೂನುಬದ್ಧ ತನಿಖೆ ನಡೆಸಿ ತನಿಖೆಯಲ್ಲಿ ಲಭ್ಯವಾಗುವ ಮಾಹಿತಿಯನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಒಬ್ಬರು ದನ ಮೇಯಿಸಿಕೊಂಡು ಬರುವಾಗ ಅದೇ ರೀತಿ ಮತ್ತೆ ಆ ದನಕ್ಕೆ ಮೇಯಿಸಿಕೊಂಡು ಬರುವಾಗ ಅದು ಒಂದು ಗೆಲ್ಲು ಬೇಕಂತೇಳಿ ಅದನ್ನು ಕಡಿಯುವ ಸಂದರ್ಭದಲ್ಲಿ AMRನ ಒಂದು ಲೈನ್ ಹೋಗಿದೆ. ಈ ಲೈನ್ ಹಾದು ಹೋದಂಥ ರೀತಿಯನ್ನು ನೋಡಿದರೆ ಅವರಿಗೆ ತಾಗಿ ಅವರು ಬರ್ನ್ ಆಗಿ ಮೈ ಸುಟ್ಟಿ ಎಲ್ಲ ಡೆತ್ ಆಗಿದ್ದಾರೆ. ಇದು ನಿಜವಾಗಿ ಒಂದು ಕರುಣಾಜನಕವಾದ ಒಂದು ವಿಚಾರ. ಯಾಕೆಂದರೆ ಈ ರೀತಿಯ ಒಂದು ಲೈನ್ ಮಾಡುವಾಗ ಎಲೆಕ್ಟ್ರಿಕಲ್ KB ಅವರು ಒಂದು LT ಲೈನ್ ಎಳೆಯುವಾಗ ಕೂಡ ಅದಕ್ಕೆ ಮಾರ್ಗದ ಸೈಡ್ ಹೇಳಿದರೆ ಗಾರ್ಡ್ ಕೊಡುವಂಥ ಸಿಸ್ಟಮ್ ಉಂಟು. ಇದು ಹೈ ಪವರನ್ನು ಎಳೆಯುವಾಗ ಇಷ್ಟು ತಗ್ಗು ಪ್ರದೇಶದಲ್ಲಿ ಎಳೆಯುವಂಥದ್ದು ಎಲ್ಲಿ ಇಲ್ಲ. ಯಾಕೆಂದರೆ ಇದು ಕಳಪೆ ಕಾಮಗಾರಿಯ ಗುಣಮಟ್ಟದ್ದಾಗಿರ್ಬೋದು ಅಥವಾ ಅಧಿಕಾರಿಗಳು ಈಗ ಹೊಸತಾಗಿ ಬಂದಿದ್ದಾರೆ, ಅವರಿಗೂ ನೋಡುವಾಗ ಇದು ಮನವರಿಕೆ ಆಗಿದೆ. ಇದನ್ನು ಮಾಡಿದ ರೀತಿ ಸರಿಯಲ್ಲ ಅಂತಲ್ಲ. ಯಾಕೆಂದರೆ ಇನ್ನು ಬಾಕಿಯವರ ಜೀವದ್ದು ಕೂಡ ರಕ್ಷಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡೋದು. ಯಾಕೆಂದರೆ ಇದನ್ನು ಒಂದು ರೀತಿಯ ಕಾನೂನು ರೀತಿಯಲ್ಲಿ ಹೈಟ್ ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಸರಿಪಡಿಸಬೇಕು. ಮತ್ತು ಈಗ ಡೆತ್ ಆದವರಿಗೆ ಏನಾದರೂ ದೊಡ್ಡ ಮೊತ್ತದ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಬೇಕು. ಅವರ ಕುಟುಂಬಕ್ಕೆ ಕೂಡ ಸಾಂತ್ವನ ಹೇಳುವಂಥ ಪರಿಸ್ಥಿತಿ ನೀವು ಅಧಿಕಾರಿಗಳು AMRನ ಅಧಿಕಾರಿಗಳು ಮಾಡಬೇಕು. ಮತ್ತು ಇದೇ ರೀತಿ ಇನ್ನು ಕೂಡ ಕೆಲವು ಕಡೆ ಈಗ ನಾವು ಇಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ, ಇಲ್ಲಿ ಡೆತ್ ಆಗಿದೆ, ಜನರು ಸೇರಿದ್ದಾರೆ. ಇನ್ನು ಬೇರೆ ಕಡೆ ಕೂಡ ಈ ರೀತಿಯ AMRನವರ ಸಮಸ್ಯೆ ಉಂಟಂತ ಹೇಳ್ತಾರೆ KB ಅವರು, ಇಲಾಖೆ ಅಧಿಕಾರಿಗಳು. ಯಾಕೆಂದರೆ ಅವರು ಕೂಡ ಕ್ಲಿಯರೆನ್ಸ್ ಆಗದೆ ನಾವು KB ಹ್ಯಾಂಡ್ ಓವರ್ ತಗೊಳ್ಳೋದಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಕ್ಲಿಯರೆನ್ಸ್ ಅಂದರೆ ಸಿಸ್ಟಮ್ ಪ್ರಕಾರ ಪ್ರಾಜೆಕ್ಟ್ನ ಸಿಸ್ಟಮ್ ಪ್ರಕಾರ ಹೇಗೆ ಕ್ಲಿಯರೆನ್ಸ್ ಆಗಬೇಕು, ಎಷ್ಟು ಹೈಟ್ ಬೇಕು, ಅದೆಲ್ಲ ಅವರಿಗೆ ಗೊತ್ತುಂಟು. ಆಗಿದೆ ಅಲ್ಲಿ ಒಂದು ಆಕ್ಸಿಡೆಂಟ್. ಅದು ಬಹುಶಃ ನಮಗೆ ಎಲ್ಲ ಮೇಲ್ನೋಟಲ್ಲ, ಎಲ್ಲ ಇದನ್ನು ನೋಡಿದಾಗ ಇದು ARMನವರ ಒಂದು ನೆಗ್ಲಿಜೆನ್ಸಿ AMR. ಈಗ ಏನಂತ ಹೇಳಿದರೆ ಅಲ್ಲಿ ಜನ ಎಲ್ಲರೂ ಕೂಡ ಈ ಒಂದು ಇದರ ಬಗ್ಗೆ ಆಕ್ರೋಶ ಆಗಿದ್ದಾರೆ. ಎಲ್ಲ ಜನ ಒಟ್ಟಾಗ್ತಾ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ ಅಲ್ಲಿಂದ ಹೋಗುವಾಗ ಅಲ್ಲಿ ಅಷ್ಟು ರೆಸಿಡೆನ್ಷಿಯಲ್ ಏರಿಯಾ ಆಗಿ ಇರಲಿಲ್ಲ. ಆದರೆ ಈಗ ಅದು ಜನ ಅಥವಾ ಎಲ್ಲರೂ ಕೂಡ ಒಂದು ಪ್ರಾಣಿಗಳಿರ್ಬೋದು, ದನ ಇರ್ಬೋದು, ಅದು ಓಡಾಡುವಂಥ ಒಂದು ಪ್ರದೇಶ. ಅದೇ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಅಪಾಯದ ಒಂದು ಲೈನ್ ಹಾದು ಹೋಗುವಂಥ ಆ ಜಾಗದಲ್ಲಿ ಇವತ್ತೇನು ತೀರ್ಕೊಂಡು ಹೋಗಿದ್ದಾರೆ ಅವರ ಒಂದು ಕೆಲಸ ಪ್ರತಿನಿತ್ಯ ಅವರು ಓಡಾಡುವಂಥ ಜಾಗ ಅದು. ಅಥವಾ ಅಲ್ಲಿ ಏನು ಕೂಡ ಒಂದು ಡಿಪಾರ್ಟ್ಮೆಂಟಿಂದ ಒಂದು ಅಪಾಯದ ಸೂಚನೆ ಅಥವಾ ಒಂದು ನಾಮಫಲಕ ಅಥವಾ ಒಂದು ರಕ್ಷಾ ಕವಚ ಯಾವುದು ಕೂಡ ಅಲ್ಲಿ ಮಾಡಿಲ್ಲ. ಇದು ಆ ಒಂದು ಡಿಪಾರ್ಟ್ಮೆಂಟ್ನ ಬೇಜವಾಬ್ದಾರಿತನದ ಒಂದು ಇದು. ಅಲ್ಲಿ ಲೋಕಲ್ ಕೂಡ ಅಲ್ಲಿನ ಒಂದು ಸ್ಥಳೀಯ ಜನಪ್ರತಿನಿಧಿ ಕೂಡ ಅದರ ಬಗ್ಗೆ ಒಂದು ಇಷ್ಟವರೆಗೆ ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಅಲ್ಲಿ ಒಂದು ರಸ್ತೆ ಕೂಡ ಸರಿಯಾದಿಲ್ಲ. ಆದ್ದರಿಂದ ಅಲ್ಲಿನ ಜನ ಇವತ್ತು ಈ ಒಂದು ಪ್ರದೇಶ ಇದು ಬಹುಶಃ ಎಲ್ಲರನ್ನು ಕೂಡ ಒಂದು ಜನರ ಹಿತಾಸಕ್ತಿಯನ್ನು ಕಡೆಗಣಿಸಿ ಅಲ್ಲಿ ಇವತ್ತೊಂದು ಜೀವವೇ ಹೋಗಿದೆ. ಆದರೆ ಇನ್ನಷ್ಟು ಬಲಿ ಆಗಬಾರ್ದು. ಆ ಜನರ ಅಮೂಲ್ಯವಾದಂಥ ಜೀವ ಉಳಿಬೇಕು. ಅದಕ್ಕೆ ಇವತ್ತು ಆ ಯೋಜನೆ ಅಥವಾ ಒಂದು ಏನು ಆ ಡಿಪಾರ್ಟ್ಮೆಂಟ್ ಇದೆ ಅವರು ತಕ್ಷಣ ಇಲ್ಲಿ ಬರಬೇಕು. ಈ ಒಂದು ಆ ಫ್ಯಾಮಿಲಿಗೆ ಅವರು ಸಾಂತ್ವನ ಹೇಳಬೇಕು ಅಥವಾ ಏನು ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಪರಿಹಾರಧನ ಏನಿದೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರು ಕೊಡುವಂಥ ಒಂದು ಏರ್ಪಾಡನ್ನು ಮಾಡಬೇಕು. ಕೃಷ್ಣಪ್ಪ ಕುಲಾಲ್ ಅವರು ಮೊಳಂಕಾಪು ಅಲ್ಲಿ ರಾಜಬಲ್ಕೆ ನಿವಾಸಿ. ನಿನ್ನೆ ಬೆಳಿಗ್ಗೆಯಿಂದ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಅವರು ಹತ್ತಿರದಲ್ಲಿರುವಂಥ ಒಂದು ಪಾಡಿಗೆ ಹೋಗಿ ಅಲ್ಲಿ ಒಂದು ಸೊಪ್ಪು ಕಡಿಲಿಕ್ಕೆ ಹೋಗಿದ್ದರು. ಹೋಗುವಾಗ ಅಲ್ಲಿನ ಒಂದು ಗೆಲ್ಲು ತಾಗಿ ಈ ಹೈ ಟೆನ್ಷನ್ ವೈರ್ ಬರುವ ಲೈನಿಗೆ ತಾಗಿ ಅವರು ಮೃತಪಟ್ಟಿದ್ದಾರೆ. ಅವರು ಮೃತಪಟ್ಟಿರುವುದು ನಮಗೆ ಬಹಳ ದುಃಖವಾಗಿದೆ. ಯಾಕೆಂದರೆ ಈ ಥರ ಒಂದು ಲೈನ್ ತುಂಬ ಅಲ್ಲಿ ಹಾದು ಹೋದಂಥ ಲೈನ್ ತೀರಾ ಕೆಳಗಿನಲ್ಲಿ ಇರುವುದರಿಂದ ಈ ದುರ್ಘಟನೆ ಆಗಿದೆ ಅಂತೇಳಿ ನಮ್ಮ ವಿಷಯ. ಆದರೂ
ಇಷ್ಟರವರೆಗೆ ನಾವೀಗ ಇಲ್ಲಿ ಬಂಟ್ವಾಳ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡುತ್ತಾ ಉಂಟು. ಆದರೂ ಅವರು ಒಂದು ಇಲ್ಲಿಗೆ ನಮ್ಮನ್ನು ನೋಡಲಿಕ್ಕೆ ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಕೂಡ ಬರಲಿಲ್ಲ. ಈ ರೀತಿ ಇನ್ನು ಯಾರಿಗೂ ಆದರೂ ಆಗಬಾರದು. ಇನ್ನು ಮುಂದೆ ಆದರೂ ಇದನ್ನೊಂದು ಸರಿ ಮಾಡುವಂತ ಹೇಳಿ ನಾನು ಅವರಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಈತು ಬರ್ತಾಂಡು ಆರು ಸೈತ್ ಒಂದು 24 ಗಂಟೆ ನಂದಿತ್ತೆ ಈ ಒಂಜಿ ಆಫೀಸರ್ ನಕಲು ನನಲ ಇಜ್ಜೇರು ಐಕ್ ಒಂಜಿ ಕೇನು ನಕಲು ಇಜ್ಜೇರು ಬಂದ ಎಂಚಿನ ಅವಸ್ಥೆ ಕೌನ್ಸಿಲರ್ ನಕಲವಾಡು ಅತನ ಏಮಾರ್ದ ಆಫೀಸರ್ ನಕಲವಾಡು ಈತು ಈತು ಏತ್ ಕಾಲ್ ಮಂತ ನಕಲು ಇತ್ತೆಲ್ಲ ಈ ಒಂಜಿ ಅಕ್ಲು ಬತ್ತದ ಒಂಜಿ ಎಗ್ಲೆಗೆ ದಾಲ ವ್ಯವಸ್ಥೆ ಮಂತಿ ಇಜ್ಜೇರು ಬಂದಂಡ ಐನ್ ಕೇನು ಇಜ್ಜೇರು ಬಂದಂಡ ಐಕ್ ಒಂಜಿ ಅರ್ಥ ಇಜ್ಜ ಮುಕಲ್ನ ಪಾಪ ತಕ್ಲಂಡ ಇದು ಒಂಜಿ ದುಡ್ಡು ತಕ್ಲಂಡ ಎಂಚಿನ ಆತು ಈತು ಈತು ಬರ್ತು ಅತ್ತಪ್ಪ ಆಟ ಅವ್ರ ನೈಟ್ ಕೊಂಡು ಆಟ ಅವ್ರು ಬಿಡ್ಲಿ ಆಟ ಅವರ ಐಟ್ಕೊಂಡು వచ్చా ಮೂಲ ಕ್ಲಿಯರೆನ್ಸ್ ಬಂದ ನಿಂಚ ಕ್ಲಿಯರೆನ್ಸ್ ಇರುವ ಬಿಟ್ಟಿದ್ದು ಕ್ಲಿಯರೆನ್ಸ್ ಇದು ಮಲ್ಲ ಟವರ್ ಅದು ನೀವು ನಿಮ್ಮಲ್ಲಿ ಈಗ ಜೋರು ಮಾಡ್ಲಿಕ್ಕೆ ಆಗುದಿಲ್ಲ. ಟವರ್ ಹಾಕಿದವರು ಬೇರೆ, ನೀವು ಈಗ ಅಧಿಕಾರಿಯಾಗಿ ಬಂದಿದ್ದೀರಿ. ಆದರೆ ನಿಮ್ಮ ಈಗ ಜವಾಬ್ದಾರಿಯನ್ನು ಏನು ಮಾಡಬೇಕು ಅದನ್ನು ನೀವು ಮಾಡಿ. ಯಾಕೆಂದ್ರೆ ಇವರಿಗೆ ಏನಿಲ್ಲ, ಅದಕ್ಕೆ ಒಂದು ಆದಕ್ಕೆ ಆಗ್ತದೆ, ಎಮರ್ಜೆನ್ಸಿಗೆ ಏನಾಗ್ತದೆ ಅಚಾನಕ್ ಆಗಿ ಆದ ಮೇಲೆ ಅದು ಮೇಂಟೆನೆನ್ಸ್ ವಿಷಯ ಇದು ಮೇಂಟೆನೆನ್ಸ್ ಬಿಡ್ಲಿ ಬಂಡೆ ಗೆಲ್ಲು ಕಡ್ಪೆ ಪೂಜೇರಿ ಅವು ಬಿಡು ಪೂಜೇರಿ ಬಂದಿರು ಗೆಲ್ಲು ಕಡ್ಪಣ ವಿಷಯ ಬಿಡ್ಲಿ. ಇಂದು ಟವರ್ ಹೋಲ್ ಉಂಡು, ಟವರ್ ಗುಂಡಿ ಉಪ್ಪುನ ಟವರ್ ನೆಕ್ಲ ಡಿಫರೆನ್ಸ್ ಎಂಚಿನ ಮಿತ್ ಜನಕ್ಕೆ ಪೋಪುನ ರೋಡ್ ಉಂಡು ಮೂಲು ರೋಡ್ ಮುಕ್ಲಿನ ಡಿಫರೆಂಟ್ ಎಲ್ಟಿ ಹೋಯ್ತದ ಅಡಿಗೆ ಗಾರ್ಡ್ ಕೊರಿಯರ್ ಅನ್ಪೇರು ಇಂದು ಈತ ಪವರ್ ಐ ಪವರ್ದ ಏನು ಹೋಯ್ತದ್ದು ಖಾಲಿ ಹೋಯ್ತು ಬಿಡ್ತಾರೆ ಅನ್ನಂಗ ಎಲ್ಟಿ ವೈಪುನಾಗ ನೀವು ಗಾರ್ಡ್ ಮಾರ್ಗ ಕ್ರಾಸ್ ಒಂದು ಗಾರ್ಡ್ ಮಾಡಿದ ಪ್ರೊಸೀಜರ್ ಸೇಫ್ಟಿದ ಒಂದು ಒಂಜೆ ಲೆಕ್ಕ ಪಡ್ಚ ಅಲ್ಪ ಉಂಡು ಮೂಲ ಎಂಚಲ ಆಪುಂಡು ಬಂಡ ಮೊತ್ತ ಕೌನ್ಸಿಲರ್ ಬಂದ್ಬೇರೆ ಆ ಪೋಯಿನ ಪಾಡು ಆರೋಗ್ಯ ಜವಾಬ್ದಾರಿ ಇಜ್ಜೆ ಗಮನ